ಸಮಾಜ ಸೇವಕರು, ವಕೀಲರು, ಶ್ರೀ ಬಾಲ ಭೈರವೇಶ್ವರ ಎಜುಕೇಶನಲ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಅರವಿಂದ್ ರಾಘವನ್ ರವರು ಪಾಂಡವಪುರ ತಾಲೂಕಿನಾದ್ಯಂತ ಅಂಗನವಾಡಿ ಕೇಂದ್ರಗಳಿಗೆ ಕೊಡುಗೆಯಾಗಿ ನೀಡಿರುವ ಕುರ್ಚಿಗಳು, ಟೇಬಲ್ಗಳು, ಬೀರು, ಮಿಕ್ಸಿ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ವೇಳೆ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ಮಾತನಾಡಿ, ತಾಲೂಕಿನಾದ್ಯಂತ ಸರ್ಕಾರಿ ಶಾಲೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಯಾವುದೇ ನಿರೀಕ್ಷೆ ಹಾಗೂ ಫಲಾಪೇಕ್ಷೆ ಇಲ್ಲದೆ ಸಮಾಜ ಸೇವಕರಾದ ಅರವಿಂದ್ ರಾಘವನ್ ರವರು ಸ್ವಂತ ಹಣದಿಂದ ಲಕ್ಷಾಂತರ ರೂಪಾಯಿಗಳನ್ನು ದಾನದ ರೂಪದಲ್ಲಿ ಕೊಡುತ್ತಿದ್ದಾರೆ. ಅವರ ಸಾಮಾಜಿಕ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಇದೇ ವೇಳೆ ಅಂಗನವಾಡಿ ಕಾರ್ಯಕರ್ತರಾದ ಭಾರತಿ ಕುಮಾರ್, ಇಂಜಿನಿಯರ್ ಬಿಎಂ ಯೋಗೇಶ್ ರವರು ಮಾತನಾಡಿ ಅರವಿಂದ್ ರಾಘವನ್ ರವರಿಗೆ ಅಭಿನಂದನೆ ತಿಳಿಸಿದರು. ಈ ಸಂದರ್ಭದಲ್ಲಿ ನೇಗಿಲ ಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಮಲ್ಲಿಕಾರ್ಜುನ್ ಗೌಡ, ಎಚ್ ಕೆ ದೊರೆಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು ಬೋರೇಗೌಡ, ಪಿ ಈರಗೌಡ, ಹಿರೇಮರಳಿ ಸರ್ಕಾರಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಅನಿಲ್, ಅಂಗನವಾಡಿ ಕಾರ್ಯಕರ್ತರು, ಸಹಾಯಕರು ಹಾಜರಿದ್ದರು. ನಮ್ಗೆ ಅಂಗನವಾಡಿ ಯಾರಾದ್ರೂ ಕೊಡ್ಸಿರ್ಲಿಲ್ಲ ನಮ್ಗೆ. ಅದೇ ಒಂದು ಇದು ಇಷ್ಟು ವರ್ಷ ನಾನು ಕೆಳಗಡೆ ಕೂತ್ಕೊತಿದ್ದ. ಇವಾಗ ಚೆನ್ನಾಗೈತಾ ಓದಕ್ಕೆ? ನಿಮಗೆ ಪಪ್ಪು ಏನ್ ಮಾಡ್ತಿದ್ಯಾ? ಬಣ್ಣ ಹಚ್ಚುತ್ತಾ ಇದ್ಯಾ? ಚೇರ್ ಯಾರು ಕೊಡ್ಸಿದ್ದು? ಅರವಿಂದ್ ರಾಘವನ್ ತನ್ನಿ. ಅರವಿಂದ್ ರಾಘವನ್ ಚೇರ್ ಚೆನ್ನಾಗಿದ್ಯಾ? ಅರವಿಂದ್ ರಾಘವನ್ ಅರವಿಂದ ರಾಘವನ್ ಸರ್, ನಿಮಗೆ ತುಂಬು ಹೃದಯದ ಹೇಳಿವೆಲ್ಲ ಧನ್ಯವಾದಗಳು. ನಮ್ಗೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಚೇರು, ಟೇಬಲ್, ನೀರು, ಮಿಕ್ಸಿ ಎಲ್ಲ ಕೊಡ್ಸಿದ್ದೀರಾ. ನಿಮ್ಗೆ ದೇವರು ಆಯಸ್ಸು, ಆರೋಗ್ಯ ಎಲ್ಲ ಕೊಡ್ಲಿ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಸಂಘಟ ಅಂಗನವಾಡಿ ಕೇಂದ್ರದ ಮಕ್ಕಳು. ಒಂದೇ ಮಾತ್ರ ಬಂದವರು ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು? ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು? ನಮ್ಮ ತಾಲೂಕು MLA ಯಾರು? ಕನ್ನಡಕ್ಕೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿ ಬಂದಿವೆ? ಮೊದಲನೇದು ಯಾರಿಗೆ ಬಂತು? ಯಾರಿಗೆ? ಯಾವ ಪುಸ್ತಕಕ್ಕೆ? ವೆರಿ ಗುಡ್. ಎಲ್ಲ ಹೇಳ್ತಿದ್ರು. ನಾನು ಒಂದ್ ತಿಂಗಳಿಂದ ಮಗಳು ಆ ಕಡೆ ಮಗಳು ಬಾಣಂತಿ. ಈ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳೆಲ್ಲ ನಿಜವಾಗ್ಲೂ ಮುಚ್ಚೋಗ್ತಿವೆ. ಎಷ್ಟೋ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದಾರೆ. ಹಾಗೆ ಅಂಗನವಾಡಿ ಕೇಂದ್ರಗಳನ್ನ ಬೇಕಾದ್ರೆ ಮುಚ್ಚುತ್ತಾರೆ. ಯಾಕೇಳಿ ಈಗೆಲ್ಲ ಈ ಕಾನ್ವೆಂಟ್ ಯುಗದಲ್ಲಿ ನಾವು ಅಂಗನವಾಡಿ ಕೇಂದ್ರಗಳನ್ನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗಿದೆ. ಅಂತ ಸಂದರ್ಭದಲ್ಲಿ ಯಾಕೆ ಕಷ್ಟ ಆಗಿದೆ ಅಂದ್ರೆ, ಈಗ ಕಾನ್ವೆಂಟ್ಗಳಲ್ಲಿ ಎಲ್ಲ ಪೀಠೋಪಕರಣಗಳು ದುಡ್ಡು ಕಟ್ತಾರೆ, ಜನ ಪೇರೆಂಟ್ಸ್ ಗಳು ದುಡ್ಡು ಕಟ್ತಾರೆ, ಬೇಕಾದಷ್ಟು ಸಲಕರಣೆಗಳನ್ನ ತಂದಿಟ್ಟಿರ್ತಾರೆ. ಆದ್ರೆ ಇಲ್ಲಿ ನಮ್ಮ ಇಲಾಖೆನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಕೊಡ್ತಾರೆ. ಮಿಕ್ಕಿದ ಸೌಕರ್ಯಗಳು ನಮ್ಮಲ್ಲಿ ಇಲ್ಲ. ಅದಕ್ಕಾಗಿ ಜನ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಮಕ್ಕಳನ್ನು ಕಾನ್ವೆಂಟ್ ಸೇರಿಸಬೇಕು ಅಂತ ಆಸೆ ಪಡ್ತಾರೆ. ಸರ್ಕಾರಿ ಶಾಲೆಗಳ ಬಗ್ಗೆ ಯಾರು ಇಷ್ಟೆಲ್ಲ ಮುತುವರ್ಜಿ ವಹಿಸೋರು? ನಿಜವಾಗ್ಲೂ ಇಷ್ಟು ವರ್ಷ ನನ್ನ ಸರ್ವಿಸ್ ಅಲ್ಲಿ ಇಷ್ಟೆಲ್ಲ ನಮ್ಗೆ ಇಷ್ಟೊಂದು ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅಂದ್ರೆ ನಿಜವಾಗ್ಲೂ ಅರವಿಂದ್ ರಾಘವನ್ ಸರ್ಗೆ ನಾವೆಲ್ಲರೂ, ನಮ್ಮ ಊರಿನವರು ಕೂಡ, ನಮ್ಮೂರು ಇಡೀ ನಮ್ಮ ತಾಲೂಕು, ಈ ತಾಲೂಕಿನ ಮಗ ಅವ್ರು ಆಗ್ದಿದ್ರು ಕೂಡ ಇಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಎಷ್ಟು ಅವ್ರಿಗೆ ಕೃತಜ್ಞತೆ ಅರ್ಪಿಸಿದ್ರು ಸಾಕಾಗ್ತಿಲ್ಲ. ಈಗಾಗಲೇ ಅವರು 40 ಅಂಗನವಾಡಿ ಕೇಂದ್ರ, ನಮ್ಮ ತಾಲೂಕಿನ 40 ಅಂಗನವಾಡಿ ಕೇಂದ್ರಗಳಿಗೆ ಈ ಸೌಕರ್ಯಗಳನ್ನ ಒದಗಿಸ್ಕೊಡ್ತಿದ್ದಾರೆ. ಒಟ್ಟು ನಮ್ಮ ತಾಲೂಕಲ್ಲಿ 280 ಅಂಗನವಾಡಿ ಕೇಂದ್ರಗಳಿವೆ. ಹಂತವಾಗಿ ಎಲ್ಲ ಅಂಗನವಾಡಿ
ಕೇಂದ್ರಗಳಿಗೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಲ್ಲದೆ ಕೂಡ ಸರ್ಕಾರಿ ಶಾಲೆಗಳಿಗೂ ಕೂಡ ಎಲ್ಲ ಶಾಲೆಗಳು ಎಷ್ಟು ಹಿಂದುಳಿದಿದ್ದಾವೆ ಅವ್ರಿಗೆಲ್ಲ ಮುಂದೆ ತರಬೇಕು ಅಂತ ಹೇಳಿ ಅವ್ರ ಯೋಜನೆಗಳನ್ನ ಹಾಕೊಂಡಿದ್ದಾರೆ ಅಂತ ನಮ್ಗೆ ಕೇಳ್ಪಟ್ಟೆ. ಸರ್ ನೀವೆಲ್ಲಿದ್ರು ಇವತ್ತು ಇಲ್ಲಿಲ್ಲ ಸರ್, ದೇವ್ರು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸರ್. ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ನಾನು ಎಲ್ಲರನ್ನೂ ಕೇಳ್ಕೊತಿದ್ದೆ, ಹೋಗಿ ಮೇಡಮ್ಗೂ ಗೊತ್ತು ಏನಾದ್ರೂ ಕೊಡ್ಸಿ, ದಾನಿಗಳು ಏನಾದ್ರೂ ಕೊಡ್ಸಿ ಅಂತ. ಊರ್ನವ್ರು ಮೊದ್ಲೇ ಎಲ್ಲರೂ ಬಡವ್ರೇನೆ, ಏನೋ ಕೇಳಿದ್ರು ಒಂದ್ ಸಣ್ಣ ಪುಟ್ಟ ಒಂದು ಕುಕ್ಕರ್ ಅಥವಾ ಮಕ್ಳಿಗೇನೋ ಒಂದು ಪೆನ್ಸಿಲ್ ಪುಸ್ತಕಗಳನ್ನ ಕೊಡಿಸಿದ್ರು ಅಷ್ಟು ಬಿಟ್ರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ಗೆ ಎಷ್ಟು ಹೇಳಕ್ ನಂಗೆ ಮಾತೇ ಸಾಲದು. ಒಂದು ಬೀರು ಕೊಡ್ಸಿದ್ದಾರೆ ನೋಡಿ, ಬೀರು ನಾವೆಲ್ಲರನ್ನು ಕೇಳ್ತಾ ಇದ್ವಿ, ಒಂದು ಬೀರು ಕೊಡ್ಸಿ, ಚೇರ್ಗಳನ್ನ ಕೊಡ್ಸಿ ಅಂತ ಯಾರು ಕೊಡಿಸ್ಲಿಲ್ಲ. ಮಕ್ಳಿಗೆ ಇವತ್ತು ಎಷ್ಟು ಮೊನ್ನೆಯಿಂದ ಎಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ಅವ್ರ ಮುಖದಲ್ಲಿ ಆ ಖುಷಿ ನೋಡಕ್ಕೆ ನಮ್ಗೆ ಬಹಳ ಸಂತೋಷ ಆಗಿದೆ. ಹಂಗಾಗಿ ಸರ್ ನೀವು ಎಲ್ಲಾ ಶಾಲೆಗಳನ್ನೂ ಸರ್ ನಮ್ಮ ತಾಲೂಕಲ್ಲಿ ನೀವೆಲ್ಲಾ ಶಾಲೆಗಳನ್ನು ಮುಂದೆ ತರಬೇಕು. ಹಾಗೆ ನಮ್ಮ ಎಲ್ಲಾ ಅಂಗನವಾಡಿ ಕೇಂದ್ರಗಳನ್ನು ಎಲ್ಲ ಸಲಕರಣೆಗಳನ್ನು ತಾವು ಹಂತವಾಗಿ ಒದಗಿಸ್ಕೊಡ್ತೀರಿ ಸರ್. ನಿಮ್ಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮತ್ತೆ ನಾನು ಇದಕ್ಕೆಲ್ಲ ಮುಖ್ಯ ರೂವಾರಿ ಅಂತ ನಾನು ಏನಂದ್ರೆ, ನನಗೆ ಅಣ್ಣ ಫೋನ್ ಮಾಡಿದ್ರು, ಮಲ್ಲಿಕಣ್ಣ ಫಸ್ಟ್ದಾಗಿ ಫೋನ್ ಮಾಡಿದ್ರು. ಅವತ್ತೇನು ಬೇರೆ ನಾನು ಬ್ಯುಸಿ ಇರೋದ್ರಿಂದ ಅಣ್ಣನ ಜೊತೆ ಮಾತಾಡಕ್ ಆಗ್ಲಿಲ್ಲ. ಆದ್ರೂ ಅಣ್ಣ ಎಲ್ಲಾ ಕೇಂದ್ರಗಳಿಗೂ ಅವರು ಮುಂದೆ ನಿಂತು, ಅವರು ಮತ್ತೆ ನಮ್ಮ ಮಂಜು ಬಹಳ ಪ್ರೀತಿಯಿಂದ ನಾನು ಶನಿವಾರ ಕೊಟ್ಟಿದ್ರು ಅಕ್ಕ, ಮೊದಲನೇದಾಗಿ ನಾವು ನಿಮ್ಗೂ ಕೂಡ ಕೊಡ್ಬೇಕು ಕಣಕ ನಿಮ್ಮ ಅಂಗನವಾಡಿ ಕೇಂದ್ರಕ್ಕೂ ಅಂತ ಎಲ್ಲಾ ಸಲಕರಣೆಗಳನ್ನ ಅವತ್ತೇ ಸೋಮವಾರನೇ ಕೂಡ ನಮ್ಗೆ ಇಲ್ಲಿ ಬರೋ ತರ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ, ತಮ್ಗೆಲ್ರಿಗೂ ಇವತ್ತು ಬಂದಿರೋರ್ಗು ಎಲ್ರಿಗೂ ಕೂಡ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಮುಂದಕ್ಕೂ ತಮ್ಮೆಲ್ಲ ಇಷ್ಟು ಕರ್ತವ್ಯ ಯಾಕೆ ಅಂತಂದ್ರೆ ಎಲ್ಲಾ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ ಮಂಜು. ನಾನು ನಿಮ್ ಜೊತೆಗೆ ಮುಂದಕ್ಕೆ ಇರ್ತೀನಿ. ಎಲ್ಲ ಎಲ್ಲೆಲ್ಲಿ ದೂರ ಶಾಲೆಗಳು ಎಲ್ಲೆಲ್ಲಿ ಗಡಿ ಭಾಗದಲ್ಲೆಲ್ಲ ಮುಚ್ಚೋಗ್ತಿದಾವೆ. ನಮ್ಮ ಮರಸ್ನಲ್ಲಿ ಕೂಡ ಶಾಲೆ ಕೂಡ ಮುಚ್ಚೋಗಿದೆ. ಹಂಗಾಗಿ ತಾವೆಲ್ಲರೂ ಕನ್ನಡ ಶಾಲೆಗಳ ಬಗ್ಗೆ ಒತ್ತು ಕೊಡೋಣ. ಮಂಜಣ್ಣ, ನೀವು ಮತ್ತೆ ನಮ್ಮ ಮಲ್ಲಿಕಣ್ಣ ಎಷ್ಟು ಅವ್ರ ಊರಿಗೆ ನೋಡಿ, ಅವ್ರ ಊರಿಗೆ ಹುಟ್ಟಿರೋ ಶಾಲೆಗೆ ಅವ್ರು ಯಾಕಷ್ಟೆಲ್ಲ ಮಾಡ್ಬೇಕು. ಅಯ್ಯೋ ನಾನು ಯಾವತ್ತೂ ಓದಿದ್ದೆ ಬಿಡ್ಬೋದು ಅನ್ಬೋದು. ಅದು ಇವತ್ತು ಎಷ್ಟೋ 8 ಲಕ್ಷ 10 ಲಕ್ಷದವರೆಗೂ ಕೂಡ ಮಂಜು ಮತ್ತೆ ಮಲ್ಲಿಕಣ್ಣ ಸೇರ್ಕೊಂಡು ಅವ್ರ ಊರ್ನ ಶಾಲೆನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೊರಟಿದ್ದಾರೆ. 4 ಅಂಗನವಾಡಿ ಕೇಂದ್ರಗಳಿಗೂ ಅಲ್ಲಿ ಹಿರಿಮಳಿಗೆ ಎಷ್ಟು ಕೊಡ್ತಿದ್ದಾರೆ. ಅದಲ್ಲದೆ ನಮ್ಮ ಅಂಗನವಾಡಿಗೂ ಇಷ್ಟೆಲ್ಲ ಕೊಡ್ಸಿದ್ರಿ ಸರ್. ಅಣ್ಣ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಅಣ್ಣ. ನಮ್ಮ ಮಕ್ಳು ನಿಮ್ಮಿಂದ ಮುಂದಕ್ಕೆ ನಾನು ಏನ್ ಅನ್ಕೋತೀನಿ ಅಂದ್ರೆ, ನಮ್ಮ ಅಂಗನವಾಡಿ ಮಕ್ಳು ಯಾವ ಕಾನ್ವೆಂಟ್ ಮಕ್ಳಿಗೂ ಕೂಡ ನಾನು ಸೆಡ್ ಹೊಡಿತೀನಿ. ಬೇಕಾದ್ರೆ ಯಾವ ಕಾನ್ವೆಂಟ್ ಮಕ್ಳು ನಮ್ಮ ಅಂಗನವಾಡಿ ಮಕ್ಳು ಮುಂದೆ ಅವರು ಹೇಳಿ ಎಲ್ಲ ಪ್ರತಿಯೊಂದು ಕಲಿತಿದ್ದಾರೆ. ಇದಕ್ಕೆಲ್ಲ ನಾವು ಕೂಡ ಕಾರಣ ಆಗಿದ್ದೀವಿ. ಮತ್ತೆ ಪೋಷಕರಿಗೂ ನಾವು ಅವಾಗ ಹೇಳ್ತಾ ಇರ್ತೀವಿ. ಹಂಗಾಗಿ ತಾವಣ್ಣ ಇದ್ರ ಬಗ್ಗೆ ಹೆಚ್ಚಿನ ಗಮನ ತಗೋಬೇಕು ಅಣ್ಣ. ಮುಂದುವರೆದಿವೆ ಅಂಗನವಾಡಿಗಳನ್ನ ಉಳಿಸ್ಬೇಕು ಅಣ್ಣ, ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಅಣ್ಣ. ನಿಮ್ ಜೊತೆಗೆ ನಾವು ಇರ್ತೀವಿ ಅಣ್ಣ. ಇಷ್ಟೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ಇವತ್ತು ಬಂದು ನಿಮ್ ಜೊತೆ ಇಷ್ಟು ಮಾತಾಡಕ್ಕೆ ನಾವು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಓದಿಸಿ ನಾನು ಮಾತಾಡ್ತೀನಿ. ನಮಸ್ಕಾರ. ಅರವಿಂದ್ ಸರ್, ನೀವೆಲ್ಲೇ ಇದ್ರು ಕೂಡ ನಿಮ್ಗೆ ದೇವರು ಆಯಸ್ಸು ಆರೋಗ್ಯ ಇನ್ನು 100 ವರ್ಷ ಕೊಡ್ಬೇಕು ಸರ್. ಯಾಕೆ ಅಂತಂದ್ರೆ ನಮ್ಮ ತಾಲೂಕಿನ ಮಗ ನೀವು ಅಲ್ದಿದ್ರು ಕೂಡ ನಮ್ಮ ತಾಲೂಕಿನಲ್ಲಿ ಇಷ್ಟೆಲ್ಲ ಅಂಗನವಾಡಿ ಕೇಂದ್ರ ಮತ್ತೆ ಶಾಲೆಗಳನ್ನ ನೀವು ಬಲಪಡಿಸ್ಬೇಕು ಅಂತ ಹೊರಟಿದ್ದೀರಾ ಸರ್. ನೀವು ಯಾವತ್ತೂ ಚೆನ್ನಾಗಿರ್ಬೇಕು ಸರ್. ದಯಮಾಡಿ ನೀವೊಮ್ಮೆ ನಮ್ಮ ಕೇಂದ್ರಗಳಿಗೆ ಭೇಟಿ ಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಸರ್. ನಿಮ್ ಜೊತೆ ಇರೋ ಫೋಟೋನ ನಾವು ಇನ್ನು ಒಂದು ಕಟ್ಟಾಕ್ಸಿ ಇಟ್ಕೋಬೇಕು ಸರ್. ಯಾಕೆಂದ್ರೆ ನಾವು ಯಾರ್ಯಾರನ್ನೋ ಎಲ್ಲರೂ ಪೂಜೆ ಮಾಡ್ತೀವಿ, ಆದ್ರೆ ನಿಮ್ಮಂತವ್ರನ್ನು ಕೂಡ ಒಂದು ದೇವರ ಸ್ಥಾನದಲ್ಲಿ ನಾವು ಇಟ್ಟಿದ್ದೀವಿ ಸರ್. ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ ಸರ್. ಬನಘಟ್ಟ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಸಮಾಜ ಸೇವಕರಂತ ಅರವಿಂದ ರಾಘವನ್ ಅವರು ಕೊಟ್ಟಿರ್ತಕ್ಕಂಥ ಏನು ಇಲ್ಲಿ ಬೇಕಾದಂಥ ವಸ್ತುಗಳನ್ನ ಮಕ್ಕಳುಗಳಿಗೆ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಏನು ಒಂದು ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥ LKG UKG ಮಕ್ಕಳಿಗೂ ಏನು ಕಡಿಮೆ ಇಲ್ಲ ವಿದ್ಯೆಯಲ್ಲಿ, ಆ ಥರ ವಿದ್ಯೆನ ಇವತ್ತು ಅವರು ತೋರ್ಪಡಿಸಿದ್ರು. ಅಂತ ಮಕ್ಕಳಿಗೆ ಇವತ್ತೊಂದು ದಿನ ಈಗ ಅವ್ರು ಏನು ಬೇಕು, ಬೆಂಚು, ಸ್ಟೂಲು ಮತ್ತು ಬೀರು, ಬೇರೆ ಪದಾರ್ಥಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವೆಲ್ಲ ಯಜಮಾನರು ಮತ್ತೆ ಈ ಗ್ರಾಮದ ಮತ್ತೆ ಈ ಶಾಲೆ ಈ ಅಂಗನವಾಡಿ ಪರವಾಗಿ ಅವರಿಗೆ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ, ಈ ಸಂದರ್ಭದಲ್ಲಿ ನಮ್ಗಾರು ಅನ್ಸೋದು ಇವತ್ತಾದ 50ಕ್ಕಿಂತ ಹೆಚ್ಚು ಅಂಗನವಾಡಿಗೆ ನಮ್ಮ ತಾಲೂಕಲ್ಲಿ ಇವತ್ತು ಅವರು ಹಣ ಬಿಡುಗಡೆ ಮಾಡಿದ್ರು. ಇದ್ರ ಜೊತೆಗೆ ಸರ್ಕಾರ ಇವತ್ತೊಂದು ದಿನ CDP ಮೇಡಮ್ ನಾವು ಈಗ ಅವ್ರ ಪಟ್ಟಿಗಳು ತಗೊಂಡು ಎಲ್ಲೆಲ್ಲಿ ಹಣ ಬಿಡುಗಡೆ ಆಗಿದೆ ಆ ಶಾಲೆಗಳಿಗೆಲ್ಲ ಆ ಅಂಗನವಾಡಿಗಳಿಗೆಲ್ಲ ಭೇಟಿ ಕೊಟ್ಟು ಅಲ್ಲಿ ಮಿಕ್ಕದು ಏನಾಗಬೇಕು, ಈಗ ಸ್ಟವ್, ಹಳೆ ಸ್ಟವ್, ಹಳೆ ಗ್ಯಾಸ್ ಟೇಬಲ್ಗಳು ಇವೆಲ್ಲ ಇರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಒಂದು ವೀಕ್ಷಣೆ ಮಾಡ್ದಂಗೆ ಆಯ್ತದೆ. ಮತ್ತೆ ಅವ್ರು ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನು ಯಾವ ತರ ಮ್ಯಾನೇಜ್ ಮಾಡ್ತಾರೆ ಅಂತ ನೋಡ್ದಂಗೆ ಆಯ್ತದೆ. ತತ್ಕ್ಷಣ ಸರ್ಕಾರದ ವತಿಯಿಂದ ಒಂದು ನಿಯೋಗ ಬಂದು ನಾವೇನು ಗೊತ್ತಾ ಇದ್ದೀವಿ ಹಂಗೆಲ್ಲ ಬಂದು ವೀಕ್ಷಣೆ ಮಾಡಿ ಇದನ್ನ ಅಪ್ಗ್ರೇಡ್ ಮಾಡಬೇಕು. ಇದು ಮಾಡೋದ್ರಿಂದ ಮುಂದಿನ ಈ ಪೀಳಿಗೆ ಏನವರು ನಮ್ಮ ಕನ್ನಡ ಶಾಲೆನೂ ಉಳಿತದೆ. ಯಾಕೆಂದ್ರೆ ಮಕ್ಳಿಗೆ 5 ವರ್ಷದೊಳಗೆ ಏನು ಕಲಿತಾರೆ ಮಕ್ಕಳು ಅದನ್ನ ಕೊನೆವರೆಗೂ ಅವ್ರ ಬ್ಲಡ್ ಒಳಗೆ ಅದಿರ್ತದೆ. ಅದರಿಂದ ಇಲ್ಲಿ ಬಂದು ನಾವು ಭಾರಿ ಖುಷಿ ಆಯ್ತು. ಮಕ್ಕಳು ಎಲ್ಲ ವಿಚಾರಗಳನ್ನ ಪ್ರಶ್ನೆ ಕೇಳಿದ್ರೆ ಎಲ್ಲನೂ ಹೇಳ್ತಾ ಇದ್ದಾರೆ. ಇಂಥ ಮಕ್ಕಳನ್ನ ಅವರು ಬೆಳೆಸ್ಬೇಕು ಅಂತಂದ್ರೆ ತತ್ಕ್ಷಣ ಸರ್ಕಾರದ ವತಿಯಿಂದ ಏನು ಅವರು ಬಂದು ನಿಯೋಗ ಎಲ್ಲನೂ
ಭೇಟಿ ಕೊಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಹಾಗೆ ಚೇರುಗಳು ಇಸ್ಕೊಳ್ಳಿ. ಈಗ ಇಲ್ಲಿ ಕರ್ಕೊಂಡ್ಬರ್ತೀವಿ, ಕರ್ಕೊಂಡ್ಬರ್ಸ್ಕೊಂಡು ಭೇಟಿ ಮಾಡ್ತೀವಿ. ಬರಕ್ಕ ಕಾಂಪೌಂಡು ನಮ್ಮ ತಾಲೂಕು ಪಂಚಾಯತ್ ಇನ್ನೂ ಏನೂ ಅಲ್ಲಾಡಿಲ್ಲ. ದೊಡ್ಡದಾಗಿ ಮಾಡಿಸಿದೀವಿ ಪ್ಲ್ಯಾನಲ್ಲಿ. ಇದು ಶಕ್ತಿ ಮೀರಿ ಮಾಡವ್ರೆ. ಮುಂದಿನ ಇದನ್ನ ಇನ್ನೊಂದು ವಾರದೊಳಗೆ ಇಂಜಿನಿಯರ್ ಕಳಿಸಿ ಇಂಜಿನಿಯರ್ ಕಳಿಸ್ಬಿಟ್ಟು ಎಸ್ಟಿಮೇಟ್ ಮಾಡ್ತಾರೆ. ಈಗ ಬರಗೂಡ ಅದೇನಾದ್ರು ಮಾಡಿಸಿ ಬೇರೆ ಯಾವುದ್ರಲ್ಲಿ ಅನ್ನೋದು ಅದನ್ನು MLCಗಳು ಮತ್ತು MP ಫಂಡ್ ಎಲ್ಲ ಮಾಡಿ. ಈಗ ತಾನೇ MP ಫಂಡ್ ಬಂದೈತೆ. ಹಿರಿಮಳ್ಳಿಗೆ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದೀವಿ. ಮಾಡಿ ಇದು ಸ್ಮಾರ್ಟ್ ಬೋರ್ಡ್ ಎಲ್ಲಿಂದ ಆಯ್ತು ಮೇಡಮ್? ಇದು ಈ ಪ್ರಾಜೆಕ್ಟ್ 22 ಕೊಟ್ಟಿದ್ದಾರೆ. ಅದರಲ್ಲಿ ಕಾಂಪಿಟೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೇರ್ ಚೆನ್ನಾಗಿದ್ಯಾ? ಚೇರ್ ಚೆನ್ನಾಗೈತಾ? ಎಲ್ಲ ಕೈಗೆ ಸರ್ ಹಾಗೆ ಎಲ್ಲ ಈ ಕಡೆ ತಿಳ್ಕೊಳ್ಳಿ. ನಮಸ್ಕಾರ ಹೇಳಿ. ನಮಸ್ಕಾರ. ನಮಸ್ತೆ ಮೇಡಮ್. ಗುಡ್ ಮಾರ್ನಿಂಗ್ ಹೇಳಿ. ಅರವಿಂದ್ ರಾಘವನ್ ಸರ್ ಅಂತ ಬಿಟ್ಟು ದೊಡ್ಡ ಕೊಡುಗೆದಾರರು ಅಂತ ಅನ್ಕೊಳ್ಳೋಕೆ ವಿಷಯ ಹೇಳ್ತೀನಿ. ಅವರು ಬಾಲಭೈರವ ಟ್ರಸ್ಟಿ ಅಂತ ಅಂದ್ಬಿಟ್ಟು ಒಂದು ಟ್ರಸ್ಟಿ, ಸಮಾಜ ಸೇವಕರ ಅಂತ ಟ್ರಸ್ಟಿಯಿಂದ ಎಲ್ಲ ಶಾಲೆ ಮತ್ತೆ ಅಂಗನವಾಡಿ, ಕೆಲವು ಶಾಲೆ ಅಂಗನವಾಡಿಗಳಿಗೆ ತುಂಬಾ ಮಕ್ಕಳುಗಳಿಗೆ ಅನುಕೂಲ ಆಗುವಂತ ಟೇಬಲ್ ಮತ್ತೆ ಚೇರ್ಗಳನ್ನ ಮತ್ತೆ ಮಿಕ್ಸಿ, ಬೀರು, ರೆಕಾರ್ಡ್ಸ್ ಇಟ್ಕೊಳ್ಳುವಂತ ಎಲ್ಲ ಉಪಯೋಗಕರ ಸಾಮಗ್ರಿಗಳನ್ನ ವಿತರಣೆ ಮಾಡಿರ್ತಾರೆ. ಅವ್ರನ್ನ ಇಂಥ ಸಮಯದಲ್ಲಿ ನೆನ್ಕೊಳ್ಳೋಕೆ ತುಂಬಾ ಖುಷಿ ಪಡ್ತೀನಿ. ಆಮೇಲೆ ಈ ಅನುಕೂಲ ಆದಂತ ಸಾಮಾನುಗಳು ಕೊಟ್ಟಿರೋದ್ರಿಂದ ಮಕ್ಕಳುಗಳಿಗಷ್ಟೇ ಮತ್ತೆ ವರ್ಕರ್ ಎಲ್ಲರಿಗೂ ಸಹಾಯ ಆಗ್ತಿದೆ. ಇಂಥ ಸಮಾಜ ಸೇವಕರಿಗೆ ಆ ದೇವರು ಆಯುಷ್ಯ ಕೊಟ್ಟು ಕಾಪಾಡಿ ಅಂತ ಎಲ್ಲರಲ್ಲೂ ಬೇಡ್ಕೊತೀನಿ. ಏನೇನು ಕೊಟ್ಟಿದ್ದಾರೆ ಮಕ್ಕಳಿಗೆ? ಏನೇನು ಯೂಸ್ ಆಗುವಂಥದ್ದು? ಮಕ್ಕಳಿಗೆ ಯೂಸ್ ಆಗುವಂಥದ್ದು ರೈಟಿಂಗ್ ಟೇಬಲ್ ಮತ್ತೆ ಕೂತ್ಕೊಳ್ಳುವಂತ ಚೇರ್ಗಳು, ಮಕ್ಕಳಿಗೆ ಅಡಿಗೆ ತಯಾರಿಸಿ ಮಾಡ್ಕೊಡೋಕೆ ಮಿಕ್ಸಿ, ಮತ್ತೆ ಇಟ್ಕೊಳ್ಳುವಂತಕ್ಕೆ ಫೈಲ್ ಇಟ್ಕೊಳ್ಳೋಕೆ ಬೀರು, ಎಲ್ಲ ಇಂಥ ಸಾಮಗ್ರಿಗಳನ್ನ ಕೊಟ್ಟಿರ್ತಾರೆ. ನೀವು ಯಾರ ಹತ್ರ ಬೇಡಿಕೆ ಇಟ್ಟಿದ್ರಿ ಮೇಡಮ್ ಇದೆಲ್ಲ ಬೇಕು ಅಂತ? ಬೇಡಿಕೆನ ನಮ್ಗೆ ಮಂಜಣ್ಣ ಅವರು ಮತ್ತೆ ಮಲ್ಲಿಕಾರ್ಜುನ ಸರ್ಗೆ ನಮ್ಮಷ್ಟೇ ವಿಷಯ ಗೊತ್ತಿದ್ದು, ಅವ್ರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವ್ರ ಮೂಲಕ ಅವ್ರನ್ನ ಭೇಟಿ ಮಾಡಿ ಕೊಡ್ತಿರೋವಂಥದ್ದು. ಅರವಿಂದ್ ರಾಘವನ್ ಅವ್ರು ನಿಮ್ಗೆ ಗೊತ್ತಿತ್ತಾ ಇಲ್ಲ? ಇವ್ರ ಮೂಲಕನೇ ಸರ್ ಗೊತ್ತಾಗಿದ್ದು. ಇವ್ರಿಂದನೇ ನಮ್ಗೆ ಪರಿಚಯ ಮಾಡಿ ಅವ್ರ ಹತ್ರ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿಸಿ ಇಂಥ ಕಾರ್ಯಕರ್ತರಿಗೆ ರಿಕ್ವೆಷನ್ ಕಳಿಸಿದ್ದಾರೆ ಅಂತ ಇವ್ರು ಹೇಳಿ ಅವ್ರು ನಮ್ಗೆ ಅನುದಾನ ಕೊಟ್ಟಿದ್ದಾರೆ ಸರ್. ಸೊಸೈಟಿಯ ಅಧ್ಯಕ್ಷರಾದಂಥ ಒಂದು ಕಾಲ ಅಂತಾರಾಷ್ಟ್ರೀಯ ಆಟಗಾರರಾದಂಥ ಶ್ರೀಯುತ ಯೋಗೇಶ್ ಅವರು ಮಾತಾಡಲಿ. ಮತ್ತು ಭಾರಿ ಖುಷಿ ಆಯಿತು. ಭಾರಿ ತುಂಬ ಚೆನ್ನಾಗಿರೋಂಥ ಅಂಗನವಾಡಿ ಇಂಜಿನಿಯರ್ ಯೋಗೇಶ್ ಅವರು ಮಾತಾಡಿ. ತಾಲೂಕಿಗೆ ಮಾಡರ್ನೈಸ್ ಆಗಿ ಅಂಗನವಾಡಿ ಕೊಟ್ಟಂಥ ವ್ಯಕ್ತಿಗಳು, ಅವರಿಗೆ ತುಂಬ ಧನ್ಯವಾದಗಳು. ಈ ಕಟ್ಟಡ ಮಾಡರ್ನೈಸ್ ಆಗಿರೋ ತಕ್ಕನಾಗಿ ಅರವಿಂದ್ ರಾಘವ್ ಅವರು ನಮಗೆ ಅವ್ರ ಸೇವೆನ ಇಲ್ಲಿ ಸಮಾಜ ಸೇವೆನ ಮಕ್ಕಳಿಗೋಸ್ಕರ ಟೇಬಲ್, ಚೇರು ಹಾಗೂ ಮಿಕ್ಸಿ, ಬೀರುಗಳನ್ನ ಕೊಟ್ಟಿದ್ದಾರೆ. ಅದು ಎಲ್ಲ ಒಳ್ಳೆ ಕ್ವಾಲಿಟಿನೇ ಕೊಟ್ಟಿದ್ದಾರೆ. ಮಕ್ಕಳಿಗೆ ಇಷ್ಟವಾದಂಥ ಕಲರ್ಗಳನ್ನು ಕೊಟ್ಟಿದ್ದಾರೆ, ಅದೊಂದು ಚಾಯ್ಸ್ಫುಲ್ಲು. ಹಾಗೆ ಇದಕ್ಕಂತ ಸಹಾಯಕರ್ತಾಗಿ ಎಲ್ಲ ಸೇವೆ ಮಾಡಿಕೊಟ್ಟಂಥ ಮಂಜುಣ್ಣವ್ರಿಗೆ, ಮಲ್ಲಿಕಾರ್ಜುನ ಅವ್ರಿಗೆ, ಹೊರಗೌಡ್ರಿಗೆ, ಹಿರೇಗೌಡ್ರಿಗೆ, ಅನಿಲ್ ಅವ್ರಿಗೆ, ಇವರಿಗೆಲ್ಲ ನಮ್ಮ ಗ್ರಾಮದ ಪರವಾಗಿ, ಗ್ರಾಮಸ್ಥರ ಪರವಾಗಿ ವಂದನೆಗಳನ್ನು. ಪೋಷಕರಿಗೆ, ವ್ಯಕ್ತಿಗಳು, ಆಯಾ ಗ್ರಾಮದಲ್ಲಿರುವಂಥ ಹಿರಿಯರು, ಯಜಮಾನರುಗಳು ಎಲ್ಲರೂ ಒಂದು ಗೂಡಿ ಮಾತಾಡಿದ್ರೆ ಮಕ್ಕಳುಗಳು ಎಲ್ಲೂ ಹೋಗಲ್ಲ, ಇಲ್ಲೇ ಹೋಗ್ತವೆ, ಆಯಾ ಗ್ರಾಮದಲ್ಲೇ ಹೋಗ್ತವೆ. ಈ ಥರ ಅನುಕೂಲತೆಗಳು ಸಿಗ್ತವೆ, ಮುಂದೆ ಸಿಗ್ತವೆ. LKG UKGಗಂತಲೂ ಸಿಗ್ತವೆ. ದುಡ್ಡು ಕೊಟ್ಟು ಓದೋಕ್ಕಿಂತ ದುಡ್ಡಿಲ್ಲದೇ ಓದೋದು ತುಂಬ ಎಜುಕೇಷನ್ ಇದೆ. ನಾನು ಒಂದು 4-5 ಮಕ್ಕಳು ಚೆಕ್ ಮಾಡಿದೆ, ತುಂಬ ಮೈಂಡ್ಫುಲ್ ಆಗಿದೆ, ಓದ್ತಾರೆ. ಪೋಷಕರು ಎಲ್ಲರೂ ಬಂದು ಇದಕ್ಕೆ ಭೇಟಿ ಕೊಟ್ಟರೆ
ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಆಯಾ ಗ್ರಾಮದಲ್ಲಿ ಏನೈತೆ ಒಬ್ಬೊಬ್ರು ಭೇಟಿ ಕೊಟ್ಟು ನೋಡಬೇಕು, ಹೇಗಿದೆ ಮಕ್ಕಳು ಓದ್ತಾ ಇದಾರೋ ಇಲ್ವೋ ಅನ್ನೋ ಭೇಟಿ ಕೊಟ್ಟು ಚೆಕ್ ಮಾಡಿದ್ರೆ ಆಗ ನಮ್ಮ ಮಾಡ್ತಾರಂಥ ಕಾರ್ಯಕರ್ತರುಗಳು, ಅಂಗನವಾಡಿ ಕಾರ್ಯಕರ್ತರುಗಳು ಕೆಲಸ ಯಾವ ಥರ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ. ಈಗ ನಮ್ಮ ಮಾಡ್ತಿರೋ ಕಾರ್ಯ ಇಬ್ಬರು ಅನಸೂಯ ಹಾಗೂ ರಾಧಾ ಅವರು, ಪುಷ್ಪ ಅವರು, ಇವರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಗೊತ್ತಿಲ್ಲದೆ ನಮ್ಮ ನಾಯಕರನ್ನ ಇಟ್ಕೊಂಡು ಪಾಪ ಒಂದು ಪ್ರಪೋಸಲ್ ಕೊಟ್ಟು ತಂದಿದ್ದಾರೆ. ನಾನು ತುಂಬ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ. ರಾಮ